ಎಲ್ರಿಗೂ ಗಿರಿಶ್ರೀ ಚಾನಲ್ಗೆ ನೀವೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಷಯ ಏನಂತ ಅಂದರೆ, ನಮ್ಮ ಟೆರೆಸ್ ಮೇಲೆ ಇರೋಂಥ ಗಿಡಗಳು ಇವತ್ತಿನ ಪರಿಸ್ಥಿತಿ ಹೇಗಿದೆ ಮತ್ತು ಅದನ್ನೆಲ್ಲ ಹೇಗೆ ಸ್ವಚ್ಛ ಮಾಡಿದೆ, ಹೇಗೆಲ್ಲ ಪ್ರೂನಿಂಗ್ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಷ್ಟು ದಿವಸ ಇದನ್ನೆಲ್ಲ ಮಾಡೋದಕ್ಕೆ ಎಷ್ಟು ದಿವಸ ತೊಗೊಂಡೆ ಅಂತಲೂ ಶೇರ್ ಮಾಡ್ತೇನೆ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತೀರೋ ಅವ್ರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಮೊದಲಿಗೆ ಈ ವಿಡಿಯೋ ನೋಡೋಣ. ತುಂಬ ಗಲೀಜಾಗಿತ್ತು ವಿಡಿಯೋ. ಟೆರೆಸ್ ಅಂತೂ ತುಂಬ ಗಲೀಜಾಗಿತ್ತು, ಗಾರ್ಡನಲ್ಲಿ ಆಗ್ತಾ ಇರಲಿಲ್ಲ. ಸಿಕ್ಕಾಪಟ್ಟೆ ಗಿಡಗಳಲ್ಲೆಲ್ಲ ಬೇರೆ ಗಿಡಗಳೆಲ್ಲ ಬೆಳ್ಕೊಂಡು ತುಂಬ ಕಳೆ ಬಂದಿತ್ತು. ಮತ್ತು ಗಿಡ ಎಲ್ಲ ಒಣಗೋಗಿ ನೋಡೋದಕ್ಕೆ ಆಗ್ತಾಯಿರಲಿಲ್ಲ. ಇದನ್ನೆಲ್ಲ ಮೊದಲು ನಾನು ಕ್ಲೀನ್ ಮಾಡೋದಕ್ಕೆ ಸುಮಾರು 1-2 ದಿವಸನೇ ಆಯಿತು. ಪೂರ್ತಿ ಪಾಟ್ಗಳೆಲ್ಲ ಕ್ಲೀನ್ ಮಾಡೋದಕ್ಕೆ ಎಲ್ಲ ಒಣಗೋಗಿರೋ ಗಿಡ ಅಂತ ಎಲ್ಲ ತೆಗೆದು, ಬೇಕಾದ ಗಿಡ ಇಟ್ಕೊಂಡು ಬೇಡವಾದ ಗಿಡ ಅನ್ನೆಲ್ಲ ಪೂರ್ತಿ ತೆಗೆದುಬಿಟ್ಟೆ. ಸುಮಾರು ಪಾಟ್ಗಳೆಲ್ಲ ಖಾಲಿಯಾಗಿ ಹೋಗ್ಬಿಟ್ಟು ನನಗೆ ಇಷ್ಟವಾದ ಗಿಡಗಳನ್ನೆಲ್ಲ ಉಳಿಸ್ಕೊಂಡಿದ್ದೀನಿ. ಮತ್ತು ನನಗೆ ಆ ಥರ ಗಿಡ ಸಿಗಲ್ಲ ಅನ್ನೋವನ್ನ ಸ್ವಲ್ಪ ಕಷ್ಟಪಟ್ಟು ಎಲ್ಲ ಉಳಿಸ್ಕೊಳ್ಳೋಣ ಅಂತ ಮಾಡಿದ್ದೀನಿ. ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ನಾನು ಅದನ್ನು ಪ್ರೂನಿಂಗ್ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ಗಿಡಗಳೆಲ್ಲ ಪ್ರೂನಿಂಗ್ ಮಾಡಿ ಎಲ್ಲ ಕಟಿಂಗ್ ಮಾಡೋಣ ಅಂತ ಅಂದ್ಕೊಂಡು ಒಂದು ದಿವಸ ಅದಕ್ಕೋಸ್ಕರನೇ ಅಂತ ನಾನು ಮೀಸಲಿಟ್ಟಿದ್ದೆ. ಆದರೂ ನನಗೆ 4-5 ದಿವಸ ಕೆಲಸ ಹಿಡಿತು ಕ್ಲೀನಿಂಗ್ ಮಾಡೋದಕ್ಕಷ್ಟೇ. ಒಣಗೋಗಿರೋ ಗಿಡ ಎಲ್ಲ ತೆಗೆದು ಮಾಡೋದಕ್ಕೆ ಒಂದು 3-4 ದಿವಸ ಆಗೋಯ್ತು ನನಗೆ. ಆಮೇಲೆ ನಾನು ಅದನ್ನೆಲ್ಲ ಪ್ರೂನಿಂಗ್ ಮಾಡಬೇಕು ಮತ್ತು ದೊಡ್ಡ ದೊಡ್ಡ ಗಿಡನೆಲ್ಲನೂ ಕಟ್ ಮಾಡಿ ಮಾಡಬೇಕು ಅಂದ್ಬಿಟ್ಟು ಎಕ್ಸ್ಟ್ರಾ ಇನ್ನೂ 1-2 ದಿವಸ ತೊಗೊಂಡೆ. ಮೊದಲಿಗೆ ನಾನು ಫಸ್ಟು ಎಲ್ಲ ದೊಡ್ಡ ದೊಡ್ಡ ಗಿಡಗಳಿಗೆ ಏನು ಬೆಳೆದಿತ್ತು ಅದನ್ನೆಲ್ಲ ತೆಗೆದುಬಿಟ್ಟೆ. ಅದು ತೆಗೆಯೋದ್ರಿಂದ ಕಳೆ ತೆಗೆಯೋದಕ್ಕೆ ಸುಲಭ ಆಗುತ್ತೆ ಅಂತ ನಾನು ಎಲ್ಲ ಗಿಡಗಳನ್ನು ಫಸ್ಟು ಕಟ್ ಮಾಡಿಬಿಟ್ಟೆ. ಕಟ್ ಮಾಡಿದ ನಂತರ ನಾನು ಕೈಗೆ ಸ್ವಲ್ಪ ಅದಕ್ಕೆ ಸಣ್ಣ ಸಣ್ಣ ಎಲೆ ಗಿಡಗಳು ತೆಗೆಯೋದಕ್ಕೆ ಸುಲಭ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಆ ಕೆಲಸ ಮಾಡಿದ್ದು. ಡೈರೆ ಗಿಡ ಅಂತೂ ನೋಡೋದಕ್ಕೂ ಚೆನ್ನಾಗಿತ್ತು, ಆದ್ರೂ ಯಾವುದೂ ಬಿಟ್ಟಿಲ್ಲ, ಎಲ್ಲನೂ ಕಟ್ ಮಾಡಿದ್ದೀನಿ. ಈ ತಿಂಗಳಲ್ಲಿ ಡಿಸೆಂಬರ್-ನವಂಬರಲ್ಲಿ ಎಲ್ಲ ಗಿಡಗಳು ಕಟ್ ಮಾಡಿದ್ರೆ ನಮಗೆ ಜನವರಿ-ಫೆಬ್ರವರಿ ಅಷ್ಟೊತ್ತಿಗೆ ಚೆನ್ನಾಗಿ ಚಿಗುರು ಬಂದು ಎಲ್ಲ ಗಿಡಗಳು ದೊಡ್ಡದಾಗುತ್ತೆ. ಈ ಕಾಲ ಎಲೆ ಉದುರುವಂಥ ಕಾಲ ಆದ್ದರಿಂದ ಎಲ್ಲ ಗಿಡಗಳ ಎಲೆಗಳನ್ನು ಉದುರೋಗುತ್ತೆ. ಮತ್ತು ನಮ್ಗೆ ಹೊಸ್ದಾಗಿ ಗಿಡ ಎಲೆ ಎಲ್ಲ ಬರೋದು ಚೆನ್ನಾಗಿ ಬರ್ತದೆ. ಆದ್ದರಿಂದ ಈ ತಿಂಗಳಲ್ಲಿ ಯಾವುದೇ ಗಿಡ ಆದರೂ ಕಟ್ ಮಾಡಬೇಕು. ನಾನು ಅದನ್ನೇ ಮಾಡೋಣ ಅಂತ ಪೂರ್ತಿ ಗಿಡಗಳು ಎಲ್ಲನೂ ಕಟ್ ಮಾಡಿದ್ದೀನಿ, ಯಾವುದೇ ಗಿಡನೂ ಬಿಟ್ಟಿಲ್ಲ. ಮತ್ತು ಅದು ಡೈರೆ ಗೆಡ್ಡೆ ಅಷ್ಟು ಮಾತ್ರ ಕಾಣಿಸೋಂಥ ರೀತಿಲಿ ಗಿಡಗಳನ್ನ ಎಲ್ಲನೂ ಕಟ್ ಮಾಡಿದ್ದೀನಿ. ಮಲ್ಲಿಗೆ ಗಿಡ ಆಗಿರ್ಬೋದು, ದಾಸವಾಳ ಗಿಡ ಆಗಿರ್ಬೋದು, ಯಾವುದೇ ಗಿಡ ನಾನು ಟೆರೆಸ್ ಮೇಲೆ ಏನು ಗಿಡ ಇದೆ ಎಲ್ಲ ಗಿಡನೂ ಕಟ್ ಮಾಡಿದ್ದೀನಿ. ಮುಂದೆ ಏನು ಬರ್ತಾವೋ ನೋಡೋಣ. ಎಲ್ಲ ಗಿಡದಲ್ಲಿರುವಂಥ ಕಳೆ ಎಲ್ಲ ತೆಗೆದು ಗಿಡಗಳಿಗೆ ಗೊಬ್ಬರ ಹಾಕೋಣ ಅಂದ್ಬಿಟ್ಟು ಗೊಬ್ಬರ ರೆಡಿ ಮಾಡೋಣ ಅಂತ ಗೊಬ್ಬರ ರೆಡಿ ಮಾಡಿದ್ದೀನಿ. ನಾನು ಈ ಗೊಬ್ಬರಕ್ಕೆ ಏನೇನು ಹಾಕಿದ್ದೀನಿ ಅಂತ ಅಂದರೆ, ಹಟ್ಟಿ ಗೊಬ್ಬರ, ಬೇವಿನ ಹಿಂಡಿ, DAP, ಕಾಫಿ ಪುಡಿ, ಟೀ ಪುಡಿ, ಮೊಟ್ಟೆ ಪೌಡರು ಎಲ್ಲನೂ ಸೇರಿಸಿದ್ದೀನಿ. ನಾನು ಇದನ್ನು ಒಟ್ಟಿಗೆ ಒಂದೇ ಸಾರಿ ಮಾಡಿಟ್ಕೊಂಡು ಎಲ್ಲನೂ ಒಟ್ಟಿಗೆ ಒಂದೇ ಸಾರಿ ಹಾಕೋಣ, ಪದೇ ಪದೇ ಹಾಕೋದು ಬೇಡ ಅಂತ ಎಲ್ಲನೂ ಈ ಗೊಬ್ಬರಕ್ಕೇ ಸೇರಿಸಿದ್ದೀನಿ. ಮತ್ತು ನಾನು ಎಲ್ಲ ಗಿಡಗಳಿಗೂ ಒಂದೇ ಥರ ಗೊಬ್ಬರ ಹಾಕಿದ್ದೀನಿ. ನನ್ನ ಕೈಲಿ 1 ಬೊಕ್ಸೆಯಷ್ಟು ಗೊಬ್ಬರ, ಪೂರ್ತಿ ಗೊಬ್ಬರನೂ ಎಲ್ಲ ಗಿಡಗಳಿಗೂ ಹಾಕಿ ಅದನ್ನು ನಾನು ಮಣ್ಣನ್ನು ಸಡಿಲ ಮಾಡಿದ್ದೀನಿ. ಮೊದಲು ಮಣ್ಣನ್ನು ಸಡಿಲ ಮಾಡಿ ಆಮೇಲೆ ಗೊಬ್ಬರ ಹಾಕಿ ನೀರು ಹಾಕ್ತಾರೆ. ಆದರೆ ನಾನು 2 ಕೆಲಸ ಮಾಡೋದು ಬೇಡ ಅಂತ ಒಟ್ಟಿಗೆ ಒಂದೇ ಸಾರಿ ಗೊಬ್ಬರ ಹಾಕ್ಬಿಟ್ಟು, ಪಾಟ್ಗಳು ತುಂಬ ಇರೋದ್ರಿಂದ ಕೆಲಸ ಮಾಡೋಕ್ಕಾಗಲ್ಲ ಅಂತ ಒಂದೇ ಸಾರಿ ಗೊಬ್ಬರ ಹಾಕ್ತೆ. ದಾಸವಾಳ ಗಿಡಗಳಿಗೆ ಸ್ವಲ್ಪ ಜಾಸ್ತಿ ಹಾಕಿರ್ತೀನಿ. ಮತ್ತು ಗುಲಾಬಿ ಗಿಡಗಳಿಗೆ ಯಾವ್ಯಾವುದು ಅಂತ ನೋಡಿ ಸ್ವಲ್ಪ ಗೊಬ್ಬರ ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ತೀನಿ. ಬೇರೆ ಗಿಡಗಳಿಗೆಲ್ಲ ಒಂದೇ ಸಮ ಗೊಬ್ಬರ ಹಾಕ್ತೀನಿ. ನೋಡಿ, ಈ ಥರ ಎಲ್ಲ ಮಣ್ಣೆಲ್ಲ ಸಡಿಲ ಮಾಡಿ ಇದನ್ನು ಒಟ್ಟಿಗೆ ಒಂದೇ ಸಾರಿ ಕೆಲಸ ಮಾಡಿದೆ. ಮತ್ತು ಮಣ್ಣಿನ ಕೆಲಸ ಒಂದು ಸಾರಿ, ಗೊಬ್ಬರ ಹಾಕೋದು ಒಂದು ಸಾರಿ ಮಾಡೋದು ಬೇಡ ಅಂತ ಇದನ್ನು ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ದಾಸವಾಳ ಗಿಡಗಳಿಗೂ ಹಾಕಿದ್ದೀನಿ. ಎಲ್ಲ ಗಿಡಗಳಿಗೂ ಹಿಂದಿನ ದಿವಸನೇ ನೀರು ಹಾಕಿದ್ದರಿಂದ ನನಗೆ ಮಣ್ಣು ತುಂಬ ಸಡಿಲ ಮಾಡೋದಕ್ಕೆ ಈಸಿ ಇತ್ತು. ಇಲ್ಲ ಅಂದರೆ ಕಷ್ಟ ಆಗ್ತಾಯಿತ್ತು. ಮಣ್ಣು ಒಣಗೋಗ್ಬಿಟ್ರೆ ಸಡಿಲ ಮಾಡೋದಕ್ಕೆ ಆಗೋದಿಲ್ಲ. ಆದ್ದರಿಂದ ನಾನು ಹಿಂದಿನ ದಿವಸನೇ ನೀರು ಹಾಕಿದ್ದೆ. ಅದನ್ನೆಲ್ಲ ಮಾಡಾದಮೇಲೆ ಗಿಡಗಳ ಮೇಲಿರೋ ಧೂಳೆಲ್ಲ ಹೋಗಲಿ ಅಂತ ಈಗೆಲ್ಲ ಪೈಪಲ್ಲಿ ಎಲ್ಲ ಗಿಡಗಳಿಗೂ ನೀರಿಡಿದೆ.
ನೀರು ಹಾಕಿ ಒಂಥರ ಖುಷಿಯಾಗಿ ಗಿಡಗಳಿಗೂ ಖುಷಿ ಆಗ್ತದೆ. ನೋಡಿ ಈ ಥರ ಎಲ್ಲ ಗಿಡನೂ ಕಟ್ ಮಾಡಿದ್ಮೇಲೆ ಇಷ್ಟಿದೆ. ಹಾಗೆ ಇನ್ನು ನಾನು ಪಾಟೆಲ್ಲ ನೀಟಾಗಿ ಇಟ್ಟಿಲ್ಲ, ಎಲ್ಲಿದೆಯೋ ಅಲ್ಲಲ್ಲೇ ಇಟ್ಟಿದ್ದೀನಿ. ಎಲ್ಲ ಟೆರೆಸ್ ಎಲ್ಲ ತೊಳೆದು ಎಲ್ಲ ಆದಮೇಲೆ ಒಂದು ಕಡೆ ಯಾವ್ಯಾವ ಪಾಟ್ಗಳು ಎಲ್ಲೆಲ್ಲಿ ಇಡಬೇಕು ಅಂತ ಅಂದ್ಕೊಂಡು ಅಲ್ಲಲ್ಲಿ ಇಡೋಣ ಅಂದ್ಕೊಂಡು ಎಲ್ಲ ಈಗ ಒಟ್ಟಿಗೆ ಇಟ್ಟಿದ್ದೀನಿ. ಪತ್ರೆ ಗಿಡ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನಾನು ಇದಕ್ಕೂ ಅಷ್ಟೇ ಅವಾಗವಾಗ ಸ್ವಲ್ಪ DAP ಹಾಕ್ತಾಯಿರ್ತೀನಿ. ಅದರಿಂದ ನನಗೆ ಪತ್ರೆ ಗಿಡ ತುಂಬ ಚೆನ್ನಾಗಿ ಬರ್ತದೆ. ಈಗ ಟೆರೆಸ್ ತೊಳೆಯೋಣ ಅಂದ್ಬಿಟ್ಟು ಪೈಪಲ್ಲಿ ಆದಷ್ಟು ಮಣ್ಣೆಲ್ಲ ಹೋಗಲಿ ಅಂದ್ಬಿಟ್ಟು ಟೆರೆಸ್ಸು ತೊಳೆದಂಗೂ ಆಗುತ್ತೆ, ಗಿಡಗಳಿಗೆ ನೀರು ಹಾಕ್ದಂಗೂ ಆಗುತ್ತೆ ಅಂತ ಗಿಡದ ಮೇಲೆಲ್ಲ ನೀರು ಹಾಕ್ತಾಯಿದ್ದೀನಿ. ಟೆರೆಸಲ್ಲಿ ತುಂಬಾ ಕೆಲಸ ಇತ್ತು. ಇದನ್ನೆಲ್ಲ ಮಾಡಬೇಕಾದ್ರೆ ನನಗೆ 1 ವಾರದ ಮೇಲೆ ಆಯಿತು. ಆದ್ರೂ ಟೆರೆಸ್ ಗಾರ್ಡನ್ ಕೆಲಸ ಕಂಪ್ಲೀಟಾಗಿ ಆಗಲೇ ಇಲ್ಲ. ಅದು ಒಂಥರ ನೀಟಾಗೆ ಬಂದಿಲ್ಲ. ಎಲ್ಲೆಲ್ಲಿ ಪಾಟ್ ಇದೆಯೋ ಅಲ್ಲಲ್ಲೇ ಇದೆ. ಇದನ್ನು ಮಾಡಬೇಕಾದ್ರೆ ಇನ್ನೂ ತುಂಬಾ ಕೆಲಸ ಇದೆ ನನಗೆ. ಪೂರ್ತಿ ಟೆರೆಸ್ ಕಂಪ್ಲೀಟ್ ಆದಮೇಲೆ ಮತ್ತೆ ಒಂದು ವಿಡಿಯೋ ಮಾಡ್ತೀನಿ. ಟೆರೆಸ್ ಎಲ್ಲ ತೊಳೆದೆ ನೋಡಿ. ಈಗಿದೆ ತೋರಿಸ್ತಾ ಇರೋ ವಿಡಿಯೋ. ಇದು ಒಂದು 8-10 ದಿವಸ ಆದಮೇಲೆ ತೆಗೆದಿರೋಂಥ ವಿಡಿಯೋ. ಅಷ್ಟೊತ್ತಿಗೆ ಗಿಡಗಳೆಲ್ಲ ಚಿಗುರಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲ ಗಿಡಗಳು ಚಿಗುರಿದ್ದಾವೆ. ಗುಲಾಬಿ ಗಿಡ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ಆಗಲೇ ಕಳೆನೂ ಬಂದಿತ್ತು, ಜೊತೆಗೆ ಆ ಕಳೆನೂ ತೆಗೆದು ಹಾಗೆ ವಿಡಿಯೋ ಮಾಡೋಣ ಅಂತ ಮಾಡಿದ್ದೀನಿ ನೋಡಿ. ಗುಲಾಬಿ ಗಿಡ ಎಲ್ಲ ತುಂಬಾ ಚೆನ್ನಾಗಿ ಚಿಗುರಿದೆ. ಗೊಬ್ಬರ ನೀರು ಎಲ್ಲನೂ ಕೊಟ್ಟು ಇರೋದಕ್ಕೆ, ಒಳ್ಳೆ ಗೊಬ್ಬರ ಕೊಟ್ಟಿರೋದಕ್ಕೆ 8 ದಿವಸದಲ್ಲಿ ಇಷ್ಟೊಂದು ಚಿಗುರಿದೆ ನೋಡಿ ಫ್ರೆಂಡ್ಸ್. ಎಷ್ಟು ಗಾರ್ಡನ್ ಕ್ಲೀನಿಂಗ್ ಕೆಲಸ ಇತ್ತು ಅದು ಮುಗಿದಿರೋದು ಅರ್ಧ. ನಾನು ವಿಡಿಯೋ ಮಾಡಿರೋದು ಅರ್ಧ ಟೆರೆಸ್ ಮಾತ್ರ ವಿಡಿಯೋ ಮಾಡಿದ್ದೀನಿ. ಇನ್ನು ಗಿಡಗಳದ್ದು ವಿಡಿಯೋ ಮಾಡಿದರೆ ಇನ್ನೂ ಒಂದು ವಿಡಿಯೋ ಆಗುತ್ತೆ. ಆದರೆ ನಾನು ಮಾಡೋಕ್ಕಾಗಲಿಲ್ಲ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಏನು ಅನ್ನಿಸ್ತು ಈ ವಿಡಿಯೋ ನೋಡಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.